ನಿಮ್ಮಂತವರೆಲ್ಲ ಇರತ್ಕೆನೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿರೋದು. ಒಳ್ಳೇದನ್ನ ಹೇಳ್ರಿ ಸಮಾಜಕ್ಕೆ, ಒಳ್ಳೇದನ್ನ ಕಲಿಸ್ರಿ. ಅದನ್ನ ಬಿಟ್ಬಿಟ್ಟು ನಾನು ಮಾಡಿರೋ ವಿಡಿಯೋನ ನೀನ್ ಯಾಕೆ ಹಾಕೊಂಡಿದ್ಯಾ, ನಿನಗೇನೆ ಮತ್ತೆ ಅಂತ ನೋಡಿ. ಇವಳ್ದು ಒಂದು ವಿಡಿಯೋ ಹಾಕ್ತೆ ಅನ್ಬಿಟ್ಟು ಉರ್ಕೊಂಡವಳೆ. ಅದೇ ಇವಳು ಸಾವಿರಾರು ಜನದ ವಿಡಿಯೋ ಹಾಕ್ಬೋದು, ಯಾರಿಗೂ ಉರಿಯಲ್ಲ ಅಲ್ವಾ? ನೀನು ದೇವಲೋಕ ತಾಯಿಂದಿರ ಹೇಳ್ದಿರೋ ಸುಂದ್ರಿ ಅಲ್ವಾ? ನೀನ್ ಅಂದ ಚಂದ ಯಾರಿಗೂ ಕೊಟ್ಟಿಲ್ಲಲ್ಲ. ಓ ಏನು ನಮ್ಮಂತವರಿಂದ ಸಣ್ಣ ಮಕ್ಳು ರೇಪ್ ಆಗ್ತಿದೆ, ನೀನ್ ತೋರಿಸ್ತಿರೋದು. ಯಾರ್ಯಾರು ಬಟ್ಟೆ ಹಾಕಿಲ್ವಾ ಸರಿಯಾಗಿ, ಅದನ್ನೆಲ್ಲ ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತೀಯ ಅಂತ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇವಳು ಬಟ್ಟೆನೇ ಹಾಕಿಲ್ಲ ಅಂತ ತೋರಿಸಿ ಕಳಿಸ್ತೀಯಾ ರೇಪ್ ಮಾಡಕ್ಕೆ. ಫಸ್ಟ್ ಕರೆಕ್ಟಾಗಿ ವಿಡಿಯೋ ಮಾಡೋದನ್ನ ಕಲಿ. ಯಾರು ನೀನ್ ವಿಡಿಯೋ ಹಾಕಲ್ಲ. ನೀನ್ ವಿಡಿಯೋ ಹಾಕ್ಬೇಕು ಅಂತ ಯಾರಿಗೇನು ಆಸೆ ಇಲ್ಲ. ನಿನ್ ಬಗ್ಗೆ ಮಾಡು, ಬೇರೆಯವ್ರ ಬಗ್ಗೆ ಮಾಡಬೇಡ. ಅದನ್ನ ಕೇಳಕ್ ನೀನ್ ಯಾರು ಅಲ್ಲ. ಅಮ್ಮಂಗೆ ಫಸ್ಟ್ ರೆಸ್ಪೆಕ್ಟ್ ಬೇಕು ಅಂದ್ರೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಫಸ್ಟ್ ಕಲಿಬೇಕು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳ. ಬಿಗ್ ಬಾಸ್ ಮನಿ ಒಳಗಿರೋ ಕಾಕ್ರೋಚ್ ಸುದ್ದಿ ಸೆಡೆ ಅಂದಿದ್ದಕ್ಕ ಇಷ್ಟೆಲ್ಲ ರಾಮಾಯಣ ಅಂತ ನಾ ವಿಚಾರ ಮಾಡಂತಿದ್ದೆ. ನಾ ಮತ್ ನನ್ನ ದೋಸ್ತರು ಏನಾರ ಬಿಗ್ ಬಾಸ್ ಮನಿ ಒಳಗೆ ಇದ್ದಿದ್ರೆ ಹೆಂಗ ಅಲ್ಲೋಲ ಕಲ್ಲೋಲ ಇರ್ತಿತ್ತಪ್ಪ ಪರಿಸ್ಥಿತಿ ಅಂತ ಹೇಳಿ. ಯಾಕಂದ್ರ ನಮ್ಮ ಬಾಯಿ ಅಲ್ರಿ, ನಮ್ಮ ಬೊಂಬಾಯಿ. ನಮ್ಮ ಮಾತ್ ಕೇಳಿ ಬಿಗ್ ಬಾಸ್ ಬೀಪ್ ಹಾಕಿ ಅವರಿಗೆ ಬಿಪಿ ಬರ್ತಿತ್ತು. ಯಾಕಂದ್ರ ನಮ್ ಬಾಯಾಗ ಬರೋ ಸಾಂಸ್ಕೃತಿಕ ಪದಗಳನ್ನ ಏನಾರ ಸುದೀಪ್ ಸರ್ ಕೇಳಿದ್ರೆ ಸಟ್ಟನ್ನ ನಿಂತ ಬಾಗ್ಲಾ ತೆಗೀರಿ ನಾ ಬಿಗ್ ಬಾಸ್ ಮನಿ ಒಳಗೆ ಹೋಗ್ಬೇಕಂತಿದ್ರು. ಅವ್ರ ಹೇರ್ ಸ್ಟೈಲಿಸ್ಟ್ ಸರ್ ತಡ್ರಿ ನಿಮ್ ಕೂದಲ ಇನ್ನ ಗುಂಗುರ್ ಮಾಡಿಲ್ಲ, ಮಾಡ್ತೀನಿ ಆಮೇಲೆ ಹೋಗುವಂತ್ರಿ. ನನ್ನ ಮಗಂದ್ ನಾ ಈಗ ಬಿಗ್ ಬಾಸ್ ಮನಿ ಒಳಗೆ ಹೋಗ್ಬೇಕಂತ ಹೇಳಿ ಸುದೀಪ್ ಸರ್ ಬಿಗ್ ಬಾಸ್ ಮನಿ ಒಳಗೆ ಬಂದು ತಮ್ಮ ಕೈಯಾಗಿರೋ ಕರಿ ಕಾಪಿನ ನಮ್ಮ ಮಸಡಿಗೆ ಉಗ್ಗಿ ನಮ್ಮ ಮಕ ಅನ್ನೋದು ಬೆಂದ್ ಬದ್ನಿಕಾಯಿ ಆಗಿ ನಮಗ್ ಚೇರ್ ಮೇಲೆ ಕುಂದ್ರಿಸಿ ಶಾಲ್ ಹೊದಿಸಿ ಚಪ್ಲಿ ಹಾರ ಹಾಕಿ ಮಲ್ಲಮ್ಮನ ಕಡೆ ಮಂಗಳಾರತಿ ಮಾಡಿಸಿ ಯಾವ ಬಿಗ್ ಬಾಸ್ ಬಾಗ್ಲ ಒಳಗೆ ಬಲಗಾಲಿಟ್ಟು ಹೋಗಿರ್ತೀವೋ ಎರಡ ದಿನಕ್ಕೆ ಎಡಗಾಲಿಟ್ಟು ಹೊರಗೆ ಬರುದಂತ್ರು ಫಿಕ್ಸ್. ಯಾಕಂದ್ರೆ ನನ್ನ ಮಗನ್ಗೆ ಡ್ಯಾಮೇಜ್ ಆಗದಿರಂಗ್ ಸಾಕಿದೀನಿ, ಒಂದು ನೋವಾಗದಿರಂಗ್ ಸಾಕಿದೀನಿ. ಡೈನಾಮಿಕ್ ಪರ್ಸನಾಲಿಟಿ. ಆದ್ರೆ ಬೈ ಬರ್ತೆ ವಿತೌಟ್ ಜಿಮ್ಮು ವಿತೌಟ್ ವಾಕಿಂಗ್ 6 ಪ್ಯಾಕ್ ತರ ವಿ ಶೇಪ್ ಅಲ್ಲಿ ಕಾಣಿಸ್ತಾನೆ. 6.3 ಇದಾನೆ. ಸೊ ನಾನು ಕೊಚ್ಕೊಳಕ್ ಹೇಳಲ್ಲ, ಅವನು ವಿ ಸಿಂಗರ್ ಅಂತ ಇದಾರಲ್ಲ, BTS ಅಂತ ಕೊರಿಯನ್ ಸಿಂಗರು, ಅವನ್ ತರ ಇದಾರೆ ಅಂತ 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ ನನ್ನ ಮಗನ್ಗೆ ಇನ್ಸ್ಟಾಗ್ರಾಮ್. ಅವನಿಗೆ ಏನು ಹ್ಯಾಂಡ್ಸಮ್ ಅಂತ, ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಒಂದೊಂದು ಫ್ಯಾಷನ್ ಶೋಗೆ ಹೋದ್ರೆ, ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಅಂದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಅಂತ ಬಿಗ್ ಬಾಸ್ ನ ಮೂಲ ನಿಯಮವನ್ನ ನಾನು ಉಲ್ಲಂಘನೆ ಮಾಡಿರ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಸೊ ನನ್ನಿಂದ ಕರ್ನಾಟಕ ಜನತೆಗೆ ತೊಂದರೆ ಏನಾದ್ರು ಆಗಿದ್ರೆ ಅಥವಾ ಬೇಜಾರಾಗಿದೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನನಗೆ ಕ್ಷಮಿಸಿ. ಬಿಡ್ರಿ ನನ್ನ ಹಾಗ ಹಿಡ್ಕೊಳೋದು ನೀವು ಹಿಡ್ಕೊಳ್ಳೋದು ಜೊಲ್ಲನ್ ಮಕ್ಳ. ಹಾಯ್ ಫ್ರೆಂಡ್ಸ್, ನಂಗೆ ಒಂದು ಹಾಡು ಜ್ಞಾಪನ ಬಂದಿದೆ. ನಮ್ಮ ಯಜಮಾನ್ರು ಪ್ರೀತಿಯಿಂದ 2 ಕಾಯಿ ಹಾಕೊಟ್ರು ನನಗೆ, ನಾನು ತಿಂದೆ. ಕೆಂಪು ಕೊಟ್ಟೈತೆ ಅದೇ ಹಾಡಲ್ಲ. ಯಾವ ಇವೆಲ್ಲ ಮಲ್ನಾಡಕ್ಕೆ ಮೈಸೂರು ಹೊಲದಲ್ಲಿ ಕುಡಿದರೆ ತಂಪು. ಬನ್ರಿ ಕೇಳ್ರಿ ಪ್ಲೀಸ್ ಕೇಳಿ ಪ್ಲೀಸ್ ಹಂಗಂತ ಹೇಳ್ಬೇಡ್ದು, ಪ್ಲೀಸಿಂದ. ನನಗೆ ಕೆಂಪಾಗಲು ಸುಣ್ಣಾನು ಬೇಕು, ನಾನು ಕೆಂಪಾಗಲು ನೀನಿರಬೇಕು. ಅಮ್ಮ ಏನ್ ಟಾರ್ಚರ್. ಯಾರೋ ಈ ಭೂಮಿ ಪ್ರೀತಿಯಾದರು, ಪ್ರೀತಿಸಿ ಸಾಯಿ ಅಂದರು. ಹೌದು, ಕಾವೇರಿ ಒಂದ್ ಲೈನ್ ಹಾಡ್ಬೇಕಂತೆ. ಅವ್ರು ಬಂದು ಕ್ಯಾಮ್ರಾ ಹತ್ರ ಹೇಳಿದ್ದಾರೆ. ಸೀರೆಲಿ ಹುಡುಗಿರ ನೋಡಲೆ ಕೊಡ್ಬೋದು. ಪ್ರಪಂಚದಲ್ಲಿ ಕೂಡ ಇದೇ ತರ ಬರ್ತಡೇನ ಯಾರ ಮಾಡ್ಕೋತಾರ ನೋಡಿ. ಇವನ್ ಕೇಕ್ ತಿನ್ನಿಸ್ತಾ ಅಲ್ಲಿ ಹುಚ್ಚು ಮಲ್ಲಾಗ್ರು ಬೆಕ್ಕು ಬಂದ್ಬಿಡ್ತು ಬಿತ್ಕೊ ಒದ್ದಾಡ್ತಾವನೆ. ಅಯ್ಯೋ ಗಂಗನಿಗೆ ಏನ್ ಬಂದೈತೆ ವಾಂತಿ ಬೇದಿ, ಗಂಗನು ಒದ್ದಾಡ್ತಾವಳೆ. ಇವರೆಲ್ಲ ಸೆಲೆಬ್ರಿಟಿ ಅಂತಾರ.
ಹೇಳಿ ಫ್ರೆಂಡ್ಸ್, ಇವ್ರು ಯಾರು ಸೆಲೆಬ್ರಿಟಿ ಈ ಸುಮ್ಮನೆ ಫಾಲೋವರ್ ತಗೊಂಡಿದ್ದಾರೆ ಅಷ್ಟೇ. ಇವರು ಒಳ್ಳೇದು ದೇಶಕ್ಕೆ ಏನ್ ಮಾಡ್ತಾ ಇದ್ದಾರೆ, ದೇಶಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ. ಓ ಅದ್ರ ಜೊತೆಗೆ ಅವಳು ಯಾರೋ ಬಿತ್ಕೊ ಒದ್ದಾಡ್ತಾಳಲ್ಲ ಸೀರೆ ಉಟ್ಕೊಂಡು. ಯಪ್ಪ 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 ದೇವ್ರೇ, ಇವ್ರೇ ದೊಡ್ಡ ಹೀರೋ ಅನ್ಕೊಬಿಟ್ಟಾರೆ. ನಿಮ್ಮ ಮಕ್ಕಳು, ನನ್ನ ಮಕ್ಕಳು ಹುಚ್ಚೆ ಉಯ್ಯ ಬೇವಾರ್ಸಿಗಳು ತಂದು ತೊಲಗ್ರ ಆ ಕಡೆ ಸೈಡ್ಗೆ. ಸರ್ ಇದು ಪ್ಯೂರ್ ರೇಷ್ಮೆ ಸೀರೆ ಕೊಡ್ಬೋದು ಸರ್ ಒಂದು ಸೀರೆಗೆ. ಕಟ್ಟಪ್ಪನ್ ಸವಾಸ ರೋಡ್ ಅಲ್ಲೆಲ್ಲ ದಗಡಂಗ್ ದಿವಾನಿ ವನವಾಸ ಬೇಕಿತ್ತ ನಿನಗಿದು? ಇವತ್ತು ತೋರಿಸ್ತೀನಿ ನಾನು ಏನನ್ನೋದು ತೋರಿಸ್ತೀನಿ. ಕ್ಯಾರೆಟ್ ತಗೋಬೇಕು, ತೋರ್ಸಕ್ಕೆ ಕ್ಯಾರೆಟ್ ಬೇಕು. 1 ಕ್ಯಾರೆಟ್ ಅಲ್ಲೇ ಸಾಕು. ಕ್ಯಾರೆಟ್ ಬೀಟ್ರೂಟ್ ನ ಸಣ್ಣದಾಗಿ ಸರ್ಕ ಮರ್ಕ ಅಂತ ಕಟ್ ಮಾಡ್ಕೋಬೇಕು. ಮತ್ತೆ ಕಿತ್ತಳೆ ಹಣ್ಣು, ಮೂಸಂಬಿ ಚಿಪ್ನ ತಗೋಬೇಕು. ತೋರಿಸ್ತೀನಿ ಇವತ್ತು ಉಗ್ರ ಪ್ರತಾಪ ತೋರಿಸ್ತೀನಿ. ಕಿತ್ತಳೆ ಹಣ್ಣ ತಿನ್ಕೋಬೇಕು. ಕ್ಯಾರೆಟ್ ಬೀಟ್ರೂಟ್ ನ ಚೆನ್ನಾಗಿ ನೋಡು ಹಚ್ಕೊಂಡು ಕಿತ್ತಳೆ ಸಿಪ್ಪನ, ಮೂಸಂಬಿ ಸಿಪ್ಪೆನ ಚೆನ್ನಾಗಿ ಸುಳ್ಕೊಂಡು ಇಕ್ಕಬೇಕು. ಏನ್ ಮಾಡ್ಬೇಕು, ಎಲ್ಲ ನೀಟಾಗಿ ಫ್ರೆಶ್ ಆಗಿ ಒಣಗಿಸ್ಬೇಕು. ಬಿಸ್ಕತ್ ತಗೊಂಡೋಗಿ ಇದನ್ನ ನೀಟಾಗಿ ಒಣಗಿಸ್ಬೇಕು. ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು 3 ದಿವಸ ಒಣಗಿಸಿ ರುಬ್ಬಿ ಹಚ್ಕೊಂಡ್ರೆ ಬೆಳ್ಳಗಾಗಿ ನಿಮ್ ಮುಂದೆ ಬರ್ತೀನಿ. ಇವಾಗಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರದೀಪ್ ಈಶ್ವರ್ ಅವನೊಬ್ಬ ಲೋಫರ್. ನಮ್ಮ ಮೈಸೂರು ಜಿಲ್ಲೆಗೆ ಯಾವತ್ತಿದ್ರು ನಮ್ಮ ಪ್ರತಾಪ್ ಸಿಂಹ ಸೂಪರ್. ಅವನೊಬ್ಬ ಪ್ರದೀಪ್ ಈಶ್ವರ್ ಚಪ್ಪರ್. ಅವನ ಆಡ್ಕೋತಾ ಇದ್ದ ಸುಧಾಕರ್ನ MP ಆಗಲ್ಲ ಅಂತ. ಅವ್ರು MP ಆಗೋದದ್ದು ಸರಿ. ಅವ್ರು MP ಆದದ್ ನೋಡಿ ಪ್ರದೀಪ್ ಈಶ್ವರ್ಗೆ ತಿಕೌರಿ. ಲವ್ ಇಂಥವ್ ದುಡ್ಡಿಲ್ದೇ ಇರ್ಬೋದು, ನಾನು ಫೋನ್ ಪೇ ಮಾಡ್ತೀನಿ, ದುಡ್ಡು ಹಾಕ್ತೀನಿ, ಬ್ಲೇಡ್ಗೆ ದುಡ್ಡು ಕೊಡೋದು ನಂದು. ಸುಧಾಕರ್ ಸ್ಟಾರ್ಟಪ್ ಬೋಲ್ಸೋ ಕೆಲಸ ಪ್ರದೀಪ್ ಈಶ್ವರ್ದು. ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹೊಸ ಹರ್ಷ ಇದು ರಕ್ಷಾ ಫ್ರೆಶ್ ಫೀಲ್ ಹೊಸ ಬೆಸ್ಟ್ ಎವರ್. ಹರ್ಷ ನನ್ಗಂತೂ ಸಿಕ್ಕಿದೆ ನನ್ನ ಕಾರಣ. ಹರ್ಷ ಬೆಸ್ಟ್ ಎವರ್ ಎಂದು ಹೇಳುವುದಕ್ಕೆ ನಿಮ್ಮದೇನು? ಬೆಸ್ಟ್ ಎವರ್ ಹರ್ಷ. ಬಿ 100% ಶೋರ್. ಪಾಪ ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ. ದೊಡವ ದ್ವಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತೂರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ಗಿಲ್ಲಿ ಏನೇ ದಬಾಕಿದ್ಯಾ? ಒಳಗಡೆ ಬಕೆಟ್ ಹಾಕಿದ್ದೀನಿ. ಗಿಲ್ಲಿ ಅಂತಾರೆ ನಿಂಗೆ ಸಿಲಿ ಇದ್ದಂಗೆ ಹೇಳ್ತಿ, ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ. ದೊಡವ ದಾಸ ಕೊಡು, ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತೂರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ವಾರದ ಕತೆ ಡಿ ಬಾಸ್ ಜೊತೆ. ಎಲ್ಲ ನನ್ನ ಅಕ್ಕ ತಂಗಿದಿರಿಗೂ, ತಾಯಿ ತಂದೆ ಸ್ವರೂಪದಿರಿಗೂ, ಎಲ್ಲ ನನ್ನ ಡಿ ಬಾಸ್ ಫ್ಯಾನ್ ಸೆಲೆಬ್ರಿಟಿಗಳಿಗೂ ನಮಸ್ಕಾರ ಅಣ್ಣ. ಆಕ್ಚುಲಿ ಏನು ಅಂದ್ರೆ ಸಾರಿ ಚಿನ್ನ, ಇವತ್ತು ಬರೋ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಆರ್ ನಗರಲ್ಲಿ ಟ್ರಾಫಿಕ್ ಜಾಸ್ತಿ, ನಂದು ಲಂಬರ್ಗಿನಿ ಎತ್ಕೊಂಡ್ ಬರೋ ಅಷ್ಟರಲ್ಲಿ ಲೇಟ್ ಆಗ್ಬಿಡ್ತು ಚಿನ್ನ. ಬಾ ಚಿನ್ನ, ಇವತ್ತು ವಾರದ ಕತೆ ದಚ್ಚು ಜೊತೆ ಶುರು ಮಾಡೋಣ. ಡಿ ಬಾಸ್ ಸರ್, ನಾನು ಈ ಮನೆಯ ರಾಜ, ಮತ್ತೆ ನನ್ನ ಮಾತೆ ಫಸ್ಟ್ ನೀವು ಕೇಳಬೇಕು. ಡಿ ಬಾಸ್ ನೀನ್ ಮೆರಿ ಅದೆಷ್ಟ್ ದಿನ ಮೆರಿತೇವ್ ಮೆರಿ, ತಲ್ಕೆಟ್ರೆ ನಾನೇ ಬಿಗ್ ಬಾಸ್ ಇಂದ ಆಚೆ ಹಾಕ್ಬಿಡ್ತೀನಿ ನಿನ್ನ. ಬಾಸ್ ಯಾಕೋ ರಾಂಗ್ ಆಗೋರೆ ಕಣ. ಒಂದ್ ಪ್ರಾಪರ್ಟಿ ಕಾಮಿಡಿ ಮಾಡ್ತೀನಿ ನೋಡು ಅಣ್ಣ. ಜಾಮೂನು ಗುಲಾಬಿ ಪಕ್ಕ ಇಕ್ಕಂಡ್ರೆ ಗುಲಾಬ್ ಜಾಮೂನು. ಸೂಪರ್ ಗಿಲಿ. ಏಯ್ ನಿಲ್ಸ್ ಇಳ್ಸ ಕೆಳಗ್ ಸಾಕು, ಮೈ ಕಿಳ್ಸೋ. ಗಿಲ್ಲಿ ಬಾಸ್ ಯಾಕೋ ರಾಂಗ್ ಆಗೋರೆ, ನಿನ್ನ ಚಿಲಾಪಿಲಿ ಮಾಡ್ಬಿಡ್ತಾರೆ. ಸುಮ್ನಿರು. ಏನ್ರಿ ಕ್ವಶನ್ ನಿಮ್ದು? ಏನ್ ಕ್ವಶನ್ ಕೇಳ್ತೀರಾ? ಯಾರಿಗಾನ ಕ್ವಶನ್ ಕೇಳ್ಬೇಕು ಅನ್ಸಾಯ್ತಾ? ಕೇಳ್ರಿ ಸರ್. ಎಲ್ಲರೂ ಬಿಗ್ ಬಾಸ್ ಅಲ್ಲಿ ಗ್ರೂಪಿಸಮ್ ಮಾಡ್ತಾ ಇದಾರೆ ಸರ್. ಐ ಸೀರಿಯಸ್ಲಿ ಡೋಂಟ್ ನೋ ವೈ ದ ಫಕ್ ದೀಸ್ ಪೀಪಲ್ ಆರ್ ಬಿಹೇವಿಂಗ್ ಲೈಕ್ ದಿಸ್ ಸರ್. ಲೈಕ್ ಒಂದೊಳಗೆ ಇಷ್ಟಪಡ್ತೀನಿ ಚಿನ್ನ. ಐ ಕ್ಯಾನ್ ಬಿ ಟೂ ಗುಡ್ ಆರ್ ಐ ಕ್ಯಾನ್ ಬಿ ಟೂ ಬ್ಯಾಡ್. ತಾಯಿನಾಡ್ ವಿಷಯಕ್ಕೆ ಬಂದ್ರೆ ನಾನು ಯಾವತ್ತು ಸುಮ್ನೆ ಇರಲ್ಲ ಚಿನ್ನ. ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಕನ್ನಡನೇ ಮಾತಾಡ್ಬೇಕು, ಇದು ನನ್ನ ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಚಿನ್ನ. ಬಿಗ್ ಬಾಸ್ ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಮಾತಾಡಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ನನ್ಗೆ ಫಿಲ್ಟರ್ ಹಾಕೊಂಡೆಲ್ಲ ಮಾತಾಡೋದು ಇಷ್ಟ ಆಗಲ್ಲ. ಪೊಪೆಟ್ ತರ ಕ್ಯಾಮ್ರಾ ಆಫ್ ಮಾಡ್ರಿ, ಇವ್ರೆಲ್ಲ ಒಂದ್ ರೌಂಡ್ ರುಕ್ತೀನಿ. ಎಲ್ಲ ನನ್ನ ವೀಕ್ಷಕರಿಗೂ ಧನ್ಯವಾದ ಇಷ್ಟೊತ್ತಿಗೂ ನೋಡಿಕೆ. ಥ್ಯಾಂಕ್ ಯು ಚಿನ್ನ. ಮತ್ತೆ ನಾಳೆ ಸಿಗೋಣ ಚಿನ್ನ.